BP ನ್ಯೂಸ್ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ನಾನು ನಿಮ್ಮ ಗಣೇಶ್. ಪ್ರಿಯ ವೀಕ್ಷಕರೇ, ನಾನು ಇಂದು ಬೆಂಗಳೂರಿನ ಬಸವನಗುಡಿ ಹತ್ತಿರ ಇರತಕ್ಕಂಥ ತ್ಯಾಗರಾಜ ನಗರದ ವಜ್ರೇಶ್ವರ ಕ್ಷೇತ್ರದಲ್ಲಿ ಇದ್ದೇನೆ. ಇಂದು ಚಲೋ ಮಂದಿರ್ ಟ್ರಸ್ಟ್ ಉದ್ಘಾಟನೆಯಾಗುತ್ತಿದೆ. ಭಾರತ ದೇಶದ ತುಂಬೆಲ್ಲ ದೇವಾಲಯಗಳ ಪರಿಚಯವನ್ನು ಮಾಡಿಕೊಡುವಂಥ ವಿಶಿಷ್ಟ ಕೆಲಸವನ್ನು ಚಲೋ ಮಂದಿರ್ ಟ್ರಸ್ಟ್ ಮಾಡುತ್ತಿದೆ. ಈ ಒಂದು ಸಮಾರಂಭವು ಇಂದಿನ ಈ ಒಂದು ಭವ್ಯ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕನ್ನಡ ಚಲನಚಿತ್ರ ಹಾಸ್ಯ ಕಲಾವಿದರಾದಂಥ ಶ್ರೀ ಗಿರೀಶ್ ಶಿವಣ್ಣ ಅವರು ಆಗಮಿಸಲಿದ್ದಾರೆ. ಹಾಗೂ ಸಂಸದರಾದಂಥ ತೇಜಸ್ವಿ ಸೂರ್ಯ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ನಗರ ಸಾರಿಗೆ ಸಚಿವರಾದಂಥ ಶ್ರೀ ರಾಮಲಿಂಗಾರೆಡ್ಡಿಯವರು, ಅದೇ ರೀತಿಯ ಈ ಟ್ರಸ್ಟಿನ ಆಚಾರ್ಯರು ನಾಗೇಶ್ ಶೆಟ್ಟಿ ಅವರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಯಾವ ರೀತಿ ಜರುಗ್ತಾ ಇದೆ ಮತ್ತು ಇದರ ಮುಖ್ಯ ಉದ್ದೇಶ ಏನು, ಹೇಗೆ ಕಾರ್ಯಕ್ರಮ ನಡೀತಿದೆ ಅನ್ನೋ ತಿಳಿದುಕೊಂಡು ಬರೋಣ, ಬನ್ನಿರಿ. ಧನ್ಯವಾದ. ಶ್ರೀ ಗುರುಭ್ಯೋ ನಮಃ. ನಮ್ಮ ವಿಶೇಷವಾದ ಬೆಂಗಳೂರು ತ್ಯಾಗರಾಜನಗರದ ಅಭಯಲಕ್ಷ್ಮೀ ನರಸಿಂಹ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಚಲೋ ಮಂದಿರ್ ಟ್ರಸ್ಟ್ ರಿಜಿಸ್ಟರ್ಡ್ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಚಲೋ ಮಂದಿರ್ ಅಂತಂದರೆ ಅನೇಕ ದೇವಾಲಯಗಳ ಬಗ್ಗೆ ಮಾಹಿತಿ ಸಿಕ್ಕಿರೋದಿಲ್ಲ ಜನಕ್ಕೆ. ನೀವು ಎಲ್ಲಾದರೂ ಒಂದು ಕ್ಷೇತ್ರಕ್ಕೆ ಹೋಗ್ತೀರ. ನಮ್ಮ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂದರೆ ಒಂದು ದೊಡ್ಡ ಗಣಪತಿಯ ದೇವಸ್ಥಾನ ಏನಿದೆ, ಇದು ವಿಶೇಷವಾಗಿರತಕ್ಕಂಥ ದೊಡ್ಡ ದೇವಸ್ಥಾನ, ಜಗತ್ತಿಗೆ ಪರಿಚಯ ಇರತಕ್ಕಂಥದ್ದು. ಅದರ ಪಕ್ಕದಲ್ಲೇ 8 ದೇವಸ್ಥಾನಗಳಿದೆ. ಅದರ ಬಗ್ಗೆ ಯಾರೂ ಮಾಹಿತಿಯನ್ನು ಕೊಡೋದಿಲ್ಲ. ಅಕಸ್ಮಾತ್ ನಿಮಗೇನಾದರೂ ಪರಿಚಯ ಇದ್ದರೆ ಮಾತ್ರ ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದ ಪಕ್ಷದಲ್ಲಿ ನೀವು ಅಲ್ಲಿ ಹೋಗಲಿಕ್ಕೆ ಗೊತ್ತೂ ಆಗೋದಿಲ್ಲ, ಸಾಧ್ಯವೂ ಇಲ್ಲ. ಅಷ್ಟು ದೂರ ಹೋಗಿ ಮತ್ತೆ ಪುನಃ ವಾಪಸ್ ಹೋದ ಮೇಲೆ ಪೇಚಾಡೋಗಾಗುತ್ತೆ. ಅಯ್ಯೋ, ಪಕ್ಕದಲ್ಲೇ ಗೊತ್ತಿದ್ದರೆ ಹೋಗ್ತಾ ಇದ್ವಲ್ಲ ಅಂತ. ಯಾಕೆಂದರೆ ಇವತ್ತು ನೀವು ಯಾವುದೇ ಕ್ಷೇತ್ರಗಳಿಗೆ ಪ್ರಯಾಣ ಮಾಡೋದು ವೆಚ್ಚ ಆಗಲಿ ಸಮಯ ಆಗಲಿ ಬಹಳ ಕಷ್ಟ ಇದೆ. ಇದರೊಳಗೆ ಈ ರೀತಿಯಾಗಿ ನೀವು ಅಲ್ಲಿ ಹೋದಾಗ ಆ ದೇವಸ್ಥಾನದ ಒಂದು ಮಾಹಿತಿಯಲ್ಲಿ ಅಕ್ಕಪಕ್ಕದವರು ಹೇಳಿದರು ಅಥವಾ ಒಂದು ವೆಬ್ಸೈಟ್ ಮುಖಾಂತರವಾಗಿದ್ದರೆ, ಇವತ್ತಿನ ಒಂದು ಮಾಧ್ಯಮದಲ್ಲಿ ನಿಮಗೆ ವೆಬ್ಸೈಟು ತಗೊಂಡಾಗ ಹಾಸ್ಪಿಟಲ್ ಸಿಗುತ್ತೆ, ಪೆಟ್ರೋಲ್ ಬಂಕ್ ಸಿಗುತ್ತೆ, ಮತ್ತು ಎಲ್ಲ ಹಿಂದೂ ಧರ್ಮ ಅಂತ ಹೇಳಿ ನಾವು ಅತ್ಯಂತ ಶ್ರೇಷ್ಠವಾಗಿ ಒಂದು ಧರ್ಮವನ್ನು ಪರಿಪಾಲನೆ ಮಾಡಬೇಕು ಅಂತಂದಾಗಲೂ ಕೂಡ ಆ ಹಿಂದೂ ಧರ್ಮಕ್ಕೆ ಪ್ರತೀಕವಾಗಿರತಕ್ಕಂತಹ ದೇವಾಲಯಗಳು, ಮಠ, ಮಂದಿರಗಳು ಇವೆಲ್ಲ ಶ್ರೇಷ್ಠ. ನದಿಗಳು, ಕೆರೆಗಳು, ಆ ತಾಣಗಳು ಎಲ್ಲ ವಿಶೇಷವಾಗಿರತಕ್ಕಂಥದ್ದು. ಅನೇಕ ಕಡೆ ಇಂಥ ಸಣ್ಣ ಪುಟ್ಟ ದೇವಸ್ಥಾನಕ್ಕೆ ಹೋದಾಗ ಅದರ ಪಕ್ಕದಲ್ಲೇ ಇರುತ್ತೆ. ನಮಗೂ ಈ ರೀತಿಯಾಗಿದ್ದ ಅನುಭವಗಳಾಗಿದೆ. ಅಕಸ್ಮಾತ್ ನೋಡಿ, ಈಗ ತ್ಯಾಗರಾಜನಗರ, ವಿಜಯನಗರ ಅಥವಾ ನಿಮಗೆ ಹಂಪೆ ಅಕ್ಕಪಕ್ಕದಲ್ಲಿ ಈ ದೇವಸ್ಥಾನಗಳೊಂದು ಮಾಹಿತಿ ಸಿಗುತ್ತೆ. ಆದರೆ ನೀವು ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶ, ಬದರಿ, ಕೇದಾರ ಹೋದಾಗ ಅಕ್ಕಪಕ್ಕದಲ್ಲೇ ಸಣ್ಣ ದೇವಸ್ಥಾನ ಇದ್ದರೆ ನಿಮಗೆ ಅದರ ಮಾಹಿತಿಯನ್ನು ಕೆಲವರಿಗೆ ಗೊತ್ತಿರೋರಿಗೆ ಮಾತ್ರ ಸಿಗುತ್ತೆ. ಹಾಗಾಗಿ ಈ ರೀತಿಯಾಗಿ ಯಾರಿಗೆ ಯಾವ ದೇವಸ್ಥಾನದ ಯಾವ ಕ್ಷೇತ್ರಗಳ ಮಹಿಮೆ ಮಾಹಿತಿ ಗೊತ್ತಿದೆಯೋ ಅದನ್ನು ದಯಮಾಡಿ ಎಲ್ಲರಿಗೂ ನೀವು ಹಂಚ್ತಕ್ಕಂಥದ್ದು ಏನಿದೆ, ಇದರ ಮೂಲ ಧ್ಯೇಯೋದ್ದೇಶವೇ ಚಲೋ ಮಂದಿರ ಕಾರ್ಯಕ್ರಮ. ಇಂತಹ ಚಲೋ ಮಂದಿರದ ಕಾರ್ಯಕ್ರಮವನ್ನು ರೂಪುರೇಷೆಗಳನ್ನು ಈಗಾಗಲೇ ತಯಾರು ಮಾಡ್ತಾ ಇದ್ದೇವೆ. ನಮಗೆ ಒಂದು ದೇವಸ್ಥಾನದ ವತಿಯಿಂದ ನಮ್ಮ ದೇವರ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಎಲ್ಲ ಕ್ಷೇತ್ರದ ದರ್ಶನವಾಗಲಿ ಅನ್ನೋದ ಒಂದು ಅತ್ಯಂತವಾಗಿರತಕ್ಕಂಥ ಸದುದ್ದೇಶ. ಇಂಥ ಉದ್ದೇಶಕ್ಕೆ ಪೂರಕವಾಗಿ ಇವತ್ತಿನ ಪ್ರಕಾರವಾಗಿ ಮಾಧ್ಯಮಗಳ ಮುಖಾಂತರವಾಗಿ ಅತ್ಯಂತ ಬೇಗ ಜನಕ್ಕೆ ತಲುಪ್ತಕ್ಕಂಥದ್ದು. ಹಾಗಾಗಿ ಆ ಮಾಧ್ಯಮದಲ್ಲೂ ಕೂಡ ಒಂದು ಚಲೋ ಮಂದಿರ ಬಂದು ನಮಗೆ ಎಲ್ಲರಿಗೂ ಕೂಡ ಎಲ್ಲ ದೇವರ ದರ್ಶನಗಳಾಗಲಿ ಅನ್ನೋದೇ ನಮ್ಮ ಮೂಲ ಉದ್ದೇಶ ಇದೆ. ಈ ಉದ್ದೇಶಕ್ಕೋಸ್ಕರವಾಗಿ ಎಲ್ಲ ಭಾಗಗಳು ಈಗಾಗಲೇ ನಮ್ಮ ದೇವಸ್ಥಾನದಲ್ಲಿ ನಡೆಸ್ತಾ ಇದ್ದೀವಿ. ನಂತರ ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ದೇಶ ಮತ್ತು ವಿದೇಶ ಎಲ್ಲಗಳಲ್ಲೂ ಕೂಡ ಇರ್ತಕ್ಕಂತಹ ಕ್ಷೇತ್ರದ ಆ ಮಾಹಿತಿಯನ್ನು ನಾವು ಕಲೆ ಹಾಕ್ತಕ್ಕಂಥ ಒಂದು ವಿಚಾರಧಾರೆಯನ್ನು ಇದರ ಮೂಲಕವಾಗಿ ಇಟ್ಕೊಂಡಿದ್ದೀವಿ. ದಯಮಾಡಿ ನೀವು ತಿಳಿದಂಥವರೆಲ್ಲರೂ ಕೂಡ ಈ ಚಲೋ ಮಂದಿರಿಗೆ ಸೇರಿ ಈ ಚಲೋ ಮಂದಿರಿಂದ ಧಾರ್ಮಿಕ ಉದ್ದೇಶವಾಗಿರತಕ್ಕಂತಹ ದೇವಾಲಯದ ಮಾಹಿತಿಗಳನ್ನು ನೀಡಬೇಕಾಗಿ ಈ ಕೆಳಕಂಡ ಸಂಖ್ಯೆಗಳಿಗೆ ನೀವು ವಾಟ್ಸಪ್ ಗ್ರೂಪ್ಗಳಿಗಾಗಲಿ ಅಥವಾ ಬೇರೆ ಮಾಧ್ಯಮದ ಗ್ರೂಪ್ಗಳಿಗಾಗಲಿ ಸೇರಿ ಇದನ್ನು ಇನ್ನೂ ಮುಂದುವರಿಸಿ ನಿಮಗೆ ಗೊತ್ತಿರತಕ್ಕಂತಹ ವಿಶೇಷವಾಗಿರತಕ್ಕಂತಹ ದೇವಾಲಯಗಳ ಮಹಿಮೆಗಳನ್ನು ತಿಳಿಸಿ ಅಂತ ಹೇಳ್ತಾ ನಾವು ಈ ಮೂಲಕವಾಗಿ ಕೇಳ್ತಾ ಇದ್ದೀವಿ. ಎಲ್ಲರಿಗೂ, ವೀಕ್ಷಕರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ಚಲೋ ಮಂದಿರ್ ಟ್ರಸ್ಟ್ನ ಮೂಲ ಉದ್ದೇಶ ಬಂದು ಜಗತ್ತಿನಾದ್ಯಂತ ಇರುವ ಎಲ್ಲ ಹಿಂದೂ ದೇವಾಲಯಗಳ ಮಾಹಿತಿಯನ್ನು ಒಂದೇ ವೆಬ್ಸೈಟ್ನಲ್ಲಿ ತರಬೇಕೆನ್ನುವ ಸಂಕಲ್ಪವೇ ಈ ಚಲೋ ಮಂದಿರ್ನ ಉದ್ದೇಶ. ಸನಾತನ ಹಿಂದೂ ಧರ್ಮದ ರಕ್ಷಣೆ, ದೇವಾಲಯಗಳ ಸಂರಕ್ಷಣೆಗೋಸ್ಕರ ನಾವಿದನ್ನು ಪ್ರಾರಂಭ ಮಾಡಿದ್ದೀವಿ. ಈ ಸಂಕಲ್ಪ ಇವತ್ತು ಉದ್ಘಾಟನೆ ಕಾರ್ಯಕ್ರಮದಿಂದಂದು ಪ್ರಾರಂಭ ಆಗಿ
ನಮ್ಮ ನಿತ್ಯ ನಿರಂತರ ಕೆಲಸಗಳು ಸದಾಕಾಲ ನಮ್ಮ ಧರ್ಮ ಉಳಿವಿಗಾಗಿ ದೇಶ ಉಳಿವಿಗಾಗಿ ನಡೆಯುತ್ತಾನೆ ಇರ್ತವೆ. ಈ ಒಂದು ಚಲೋ ಮಂದಿರ ವಿಷಯ ಮಹತ್ವದಂಥ ವಿಷಯ ಏನಂದರೆ, ಇವತ್ತಿನ ದಿನಮಾನಗಳಲ್ಲಿ ಸನಾತನ ಧರ್ಮ ಅಂದರೆ ಹಿಂದಿನ ಕಾಲದಲ್ಲಿ ಪುರಾತನ ಕಾಲದಲ್ಲಿ ಇರ್ತಕ್ಕಂಥ ಪದ್ಧತಿಗಳು ನಶಿಸಿ ಹೋಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಚಲೋ ಮಂದಿರ ಒಂದು ಕಾರ್ಯಕ್ರಮ ಯಾವ ರೀತಿ ಇರುತ್ತೆ ಅಂದರೆ, ಒಂದು ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಮತ್ತು ಮುಂದಿನ ದಿನಗಳಲ್ಲಿ ದೇಶ ಮತ್ತು ವಿದೇಶದಲ್ಲಿ ನಮ್ಮ ಹಿಂದೂ ದೇವಾಲಯಗಳ ಸುರಕ್ಷಣೆ ವಿಚಾರ ಇಟ್ಟುಕೊಂಡು ಈ ಒಂದು ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಎಲ್ಲರೂ ಬಂದು ನಮಗೆ ಒಂದು ಕಾರ್ಯಕ್ರಮಕ್ಕೆ ಒಂದು ಸಹಕಾರ ಕೊಡೋದ್ರಿಂದ ನಮ್ಮ ಕಾರ್ಯಕ್ರಮ ಇನ್ನೂ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಸಿಗುತ್ತೆ. ಈ ಮುಂದಿನ ದಿನಗಳಲ್ಲಿ ನಾವು ಏನೇ ಇರಲಿ, ಚಲೋ ಮಂದಿರ ಅನ್ನೋ ಒಂದು ಕಾನ್ಸೆಪ್ಟು ವಿಶೇಷವಾಗಿ ಒಂದು ಮಕ್ಕಳು ಆಗಲಿ ಮಹಿಳೆಯರಾಗಲಿ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಒಂದು ಸಹಕಾರ ಕೊಡ್ತಾರೆ ಒಂದು ಆತ್ಮವಿಶ್ವಾಸ ಇಟ್ಕೊಂಡು ನಾವು ಮುಂದುವರಿತಾ ಇದ್ದೇವೆ. ಇನ್ನು ಮುಂದೆ ನಿರಂತರವಾಗಿ ನಡೀತಾ ಇರುತ್ತೆ ಚಲೋ ಮಂದಿರ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಚ್ಛಪಡಿಸ್ತೇನೆ. ರಕ್ಷಣೆಗಾಗಿ, ದೇವಾಲಯ ಸಂರಕ್ಷಣೆಗಾಗಿ ಹಾಗೂ ಭಾರತ ದೇಶದ ಉಳಿವಿಗಾಗಿ ಮತ್ತು ಪ್ರಕೃತಿ ಯುವ ಜನತೆಗೆ ಈ ಚಲೋ ಮಂದಿರ ಬಗ್ಗೆ ಮತ್ತು ಹಾಗೂ ಈಗಿನ ಮಕ್ಕಳಿಗಾಗಿ ಈ ಚಲೋ ಮಂದಿರ ಕಾರ್ಯಕ್ರಮದ ವಿಶೇಷಗಳು ಏನೆಂದರೆ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳು ಉಡುಗೆ ತೊಡುಗೆ ಬಗ್ಗೆ ಆಗಿ ತಾಯಿಯಂದಿರು ಅವ್ರ ಬಗ್ಗೆ ವಿಚಾರಗಳನ್ನು ತಿಳಿಸಬೇಕು. ಆಮೇಲೆ ಜಾತ್ರೆಗಳಲ್ಲಿ ಮಕ್ಕಳನ್ನು ಕರೆದುಕೊಂಡು ಹೋಗಿ ನಮ್ಮ ಧಾರ್ಮಿಕ ಪದ್ಧತಿಗಳನ್ನು ತಿಳಿಸಿ ಅವರ ತಾಯಿಯಂದಿರ ಕರ್ತವ್ಯ ಆಗಿರುತ್ತದೆ. ಹಾಗೂ ಈ ಚಲೋ ಮಂದಿರಿಗೆ ನಿಮ್ಮ ಕ್ಷೇತ್ರದಲ್ಲಿ ಇರೋ ಮಂದಿರದ ಬಗ್ಗೆ ಹೆಚ್ಚಿನ ಮಾಹಿತಿಗಳು, ಅಲ್ಲಿನ ಪ್ರಸಾದ ಇರ್ಬೋದು, ಹಾಗೂ ನಿಮ್ಮ ದೇವಾಲಯಗಳ ಉಳಿವಿಗಾಗಿ ನಮ್ಮ ಚಲೋ ಮಂದಿರದಕ್ಕೆ ಸಹಕರಿಸಿ ಸಂಬಂಧಪಟ್ಟ ಎಲ್ಲ ಕ್ಷೇತ್ರಗಳದ ಮಾಹಿತಿ ಹಾಗೂ ವರದಿಗಾಗಿ ಈ ಕೊಟ್ಟಿರೋ ಕೆಲವು ನಂಬರ್ಗಳಿಗೆ ವಿಶೇಷ ಚಲೋ ಮಂದಿರ್ ವಿಶೇಷ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂತಹ ಎಲ್ಲ ದೇವಾಲಯಗಳು, ಮಂದಿರಗಳ ಪರಿಚಯ ಸಾರ್ವಜನಿಕರಿಗೆ ಆಗಬೇಕು, ಆ ದೇವಸ್ಥಾನದ ವಿಶೇಷತೆಯನ್ನು ತಿಳಿಸಬೇಕು ಅಂತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡು ಈ ನಿಮ್ಮ ಚಾರಿಟಬಲ್ ಟ್ರಸ್ಟ್ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಭಾಳ ಒಂದು ಸಂತೋಷವಾಗಿರ್ತಕ್ಕಂಥ ವಿಷಯ ಇದು. ಇವತ್ತು ನರಸಿಂಹಸ್ವಾಮಿಯ ಸನ್ನಿಧಿಯಲ್ಲಿ ಇದಕ್ಕೆ ತಾವು ಚಾಲನೆಯನ್ನು ಕೊಟ್ಟಿದ್ದೀರಿ, ಭಾಳ ಸಂತೋಷ ಆಗಿದೆ. ಇವತ್ತು ನಿಮ್ಮ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ನಡಿಬೇಕು ಅಂಥೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಇವತ್ತು ಸಾಕಷ್ಟು ಜನ ಇವತ್ತು ನಮ್ಮ ಧರ್ಮ ಸಂಸ್ಕೃತಿಗಳನ್ನು ಮರೆತು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ನಮ್ಮ ಹಿಂದಿನವರು ಏನು ಹೇಳಿಕೊಟ್ಟಿದ್ದಾರೆ ಅದನ್ನೆಲ್ಲ ಉಳಿಸ್ಕೊಂಡು ಹೋಗಬೇಕು ಅಂಥೇಳಿ ಪ್ರಯತ್ನ ಮಾಡಿ ತಾವೆಲ್ಲ ಹೊರಟಿರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿ ನಿಮ್ಮೆಲ್ಲರ ಮನಸ್ಸಿನಲ್ಲಿರ್ತಕ್ಕಂತಹ ಭಾವನೆಗಳು ಭಗವಂತನ ಕೃಪೆಯಿಂದ ಅದು ಕಾರ್ಯಪ್ರವೃತ್ತವಾಗಿ ಎಲ್ಲ ಸದ್ಭಕ್ತಾದಿಗಳಿಗೆ, ಆಸ್ತಿಕ ಬಂಧುಗಳಿಗೆ ದೇವಾಲಯಗಳನ್ನು ಪರಿಚಯ ಮಾಡಿಕೊಳ್ತಕ್ಕಂಥ ಮತ್ತು ಭೇಟಿ ನೀಡತಕ್ಕಂಥ ಒಂದು ಕಾರ್ಯಕ್ರಮ ಇದರಿಂದ ಆಗಲಿ ಅಂಥೇಳಿ ನಾನು ಆಶಿಸ್ತಾ ಹಾರೈಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಈ ವಜ್ರ ಕ್ಷೇತ್ರದಲ್ಲಿದ್ದೀನಿ. ಅಂದರೆ ಇಲ್ಲಿಗೆ ಬಂದರೆ ದೇಹ ವಜ್ರ ಆಗುತ್ತೆ ಅಂತಲ್ಲ, ಮನಸ್ಸು ವಜ್ರ ಆಗುತ್ತೆ ಅಂತ. ಮನಸ್ಸು ವಜ್ರ ಆದರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಸೂಕ್ತ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಎಷ್ಟೋ ಜನಕ್ಕೆ ಇವತ್ತು ಯಾವ್ಯಾವ ದೇವಸ್ಥಾನ ಎಲ್ಲೆಲ್ಲಿದೆ ಅಂತ ಗೊತ್ತಿಲ್ಲ, ಹುಡ್ಕೊಂಡು ಹೋಗ್ತಾರೆ. ಆದರೆ ಈ ಟ್ರಸ್ಟಿಂದ ಚಲೋ ಮಂದಿರ್ ಅನ್ನುವಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ತುಂಬ ಖುಷಿ ಕೊಡುತ್ತೆ. ಯಾಕೆ ಅಂತಂದರೆ ಯಾವ್ಯಾವ ದೇವಸ್ಥಾನ ಎಲ್ಲೆಲ್ಲಿದೆ, ಹೇಗಿದೆ, ಅದರ ಮಹತ್ವ ಏನಂತ ತಿಳಿಸ್ಕೊಡೋವಂಥ ಒಂದು ಕಾರ್ಯಕ್ರಮ. ಸೊ ಹಾಗಾಗಿ ನಿಮಗೆ ಕೈಯಲ್ಲೇ ಎಲ್ಲ ದೇವಸ್ಥಾನ ಸಿಗುತ್ತೆ. ಹಂಗಂದ್ರೆ ದೇವಸ್ಥಾನ ಕೈಯಲ್ಲೇ ನೋಡಬೇಡಿ, ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆ ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಸೂರ್ಯನಷ್ಟು ಬೆಳಕೇ ಬೀರಲಿ ಎಲ್ಲರ ಮನಸ್ಸಿನಲ್ಲೂ ಅಂತ ಹೇಳ್ತಾ